ಹಲೋ ಫ್ರೆಂಡ್ಸ್, ನೀವೆಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋವನ್ನು ಶುರು ಮಾಡ್ತಾ ಇದ್ದೇನೆ. ಇವತ್ತು ನಾನು ನೋ ಕಾಸ್ಟ್ ಕಿಚನ್ ಆರ್ಗನೈಸರ್ ಅಥವಾ ಕಿಚನ್ನಲ್ಲಿ ಯೂಸ್ ಆಗುವಂಥ ಕಂಟೈನರ್ಸ್ ಏನಿದೆ ಅದರ 3 ಐಡಿಯಾವನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ವಿಡಿಯೋ ಶುರು ಮಾಡೋ ಮುಂಚೆ ಚಾನಲಿಗೆ ಹೊಸಬರಾಗಿದ್ದಲ್ಲಿ ಅಥವಾ ಚಾನಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಖಂಡಿತವಾಗಿ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ವೆಲ್ಕಮ್ ಮಾಡ್ತಾ ನಾನು ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೇನೆ. ನಾವು ಮನೆಯಲ್ಲಿ ಬೇಕಾಗುವ ವಸ್ತುಗಳನ್ನು ಕೊಂಡ್ಕೊಳ್ಳುವಾಗ ಈ ಥರ ನಮಗೆ ಗ್ಲಾಸ್ನ ಕಂಟೈನರ್ಸ್ ತುಂಬಾ ಸಿಗತ್ತೆ. ಹಾಗೆ ನೋಡಿ, ನನಗೆ ಕಾಫಿಯಲ್ಲಿ ಸಿಕ್ಕಿದಂಥ ಈ ಕಂಟೈನರ್ ಇದೆಯಲ್ಲ, ಅದರ ಲಿಡ್ಸನ್ನೆಲ್ಲ ನಾನು ಒಂದು ಟೈಮಲ್ಲಿ ಕಲರ್ ಮಾಡಿದ್ದೆ. ಬಟ್ ಅದನ್ನು ಈಗ ನಾನು ವೈಟ್ ಸ್ಪ್ರೇ ಪೇಂಟಿಂದ ಕಲರ್ ಮಾಡ್ತಾ ಇದ್ದೇನೆ. ಇದಲ್ಲದೆ ನಿಮ್ಮ ಹತ್ರ ಇರುವಂಥ ಜಾಮ್ ಬಾಟ್ಲ್ ಇರ್ಬೋದು ಅಥವಾ ಸಾಸಿನ ಬಾಟಲ್ ಇರ್ಬೋದು, ಇದರ ಲಿಡ್ಸನ್ನೆಲ್ಲ ಒಂದೇ ಥರ ಈ ಥರ ಕಲರ್ ಮಾಡಿಕೊಂಡು ನೀವು ಆರ್ಗನೈಸರ್ ಆಗಿ ಯೂಸ್ ಮಾಡ್ಬೋದು. ಈಗ ಹೆಚ್ಚಾಗಿ ಎಲ್ಲರೂ ಆನ್ಲೈನಲ್ಲಿ ಗ್ಲಾಸ್ನ ಕಂಟೈನರ್ಸನ್ನು ಪರ್ಚೇಸ್ ಮಾಡಿ ಅದನ್ನು ಆರ್ಗನೈಸ್ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ. ಹೀಗೆ ನಮ್ಮಲ್ಲಿ ಇದ್ದಂತಹ ಒಂದೇ ರೀತಿಯ ಕಂಟೈನರ್ಸನ್ನು ಒಟ್ಟು ಮಾಡಿ ಈ ಥರ ಯೂಸ್ ಮಾಡೋದ್ರಿಂದ ನಾವು ಹಣ ಕೂಡ ಉಳಿತಾಯ ಮಾಡ್ಬೋದು. ಅದು ಅಲ್ಲದೆ ನಾವು ವೇಸ್ಟ್ ಅಂತ ಹೇಳಿ ಬಿಸಾಡುವಂಥ ವಸ್ತುವನ್ನು ರಿಯೂಸ್ ಮಾಡಿದಾಗೂ ಆಗತ್ತೆ. ಈಗೆಲ್ಲ ಕಂಟೈನರ್ಸಲ್ಲಿ ನಾನು ನನ್ನ ಎಕ್ಸ್ಟ್ರಾ ಸ್ಪೈಸಸ್ ಏನಿದೆ ಅದನ್ನೆಲ್ಲ ಈ ಥರ ಆರ್ಗನೈಸ್ ಮಾಡಿ ಇಟ್ಕೊಳ್ತಾ ಇದ್ದೇನೆ. ಇನ್ನು ನಾವೀಗ ಹೊರಗಡೆ ಹೋದಾಗ ಈ ಥರ ಫ್ರೋಝನ್ ಬಾಟಲ್ಸ್ ಅಂತ ಇತ್ತೀಚೆಗೆ ಸಿಗುತ್ತೆ. ಇನ್ನು ಈ ಫ್ರೋಝನ್ ಬಾಟಲ್ಸ್ ನನ್ನ ಹತ್ರ ಕಲೆಕ್ಟ್ ಆಗಿತ್ತು. ಅದರ ಲಿಡ್ಸ್ ಕೂಡ ನಾನು ಈ ವೈಟ್ ಸ್ಪ್ರೇ ಪೇಂಟಿಂದ ಪೇಂಟ್ ಮಾಡ್ಕೊಳ್ತಾ ಇದ್ದೇನೆ. ಸ್ಪ್ರೇ ಪೇಂಟ್ ಹಾಕೋದ್ರಿಂದ ಬೇಗನೆ ಕೆಲಸ ಮುಗ್ತದೆ ಹಾಗೂ ಇದು ನೀಟಾಗಿ ಫಿನಿಶಿಂಗ್ ಕೂಡ ಕೊಡ್ತದೆ. ನೋಡಿ, ಇದರಲ್ಲಿ ಎಲ್ಲ ನಾನು ನನ್ನ ಬೇಳೆಕಾಳುಗಳನ್ನು ಈ ಥರ ಆರ್ಗನೈಸ್ ಮಾಡಿ ನನ್ನ ಫ್ರೀಝರಲ್ಲಿ ಇಟ್ಕೊಳ್ತಾ ಇದ್ದೇನೆ. ನೋಡಿದ್ರಲ್ಲ ಎಲ್ಲವೂ ಎಷ್ಟು ಚೆನ್ನಾಗಿ ಆರ್ಗನೈಸ್ ಆಗಿ ಕಾಣಿಸ್ತಾ ಇದೆ ಅಂತ. ಇನ್ನು ನಾನು ನಿಮಗೆ 2ನೇ ಐಡಿಯಾವನ್ನು ಶೇರ್ ಮಾಡ್ತಾ ಇದ್ದೇನೆ. ಇಲ್ಲಿ ನೋಡಿ, ನಾನು ಈ ಥರದ ಒಂದು ಟಿನ್ ಕಂಟೈನರನ್ನು ಯೂಸ್ ಮಾಡ್ತಾ ಇದ್ದೇನೆ. ಇದನ್ನು ಕೂಡ ನಾನು ಸ್ಪ್ರೇ ಪೇಂಟ್ ಯೂಸ್ ಮಾಡಿ ಪೇಂಟ್ ಮಾಡ್ಕೊಳ್ತಾ ಇದ್ದೇನೆ. ನೀವು ಕಲರ್ ನಿಮಗೆ ಯಾವ ರೀತಿಯ ಕಲರ್ ಇಷ್ಟವೋ ಆ ರೀತಿಯಲ್ಲಿ ಚೂಸ್ ಮಾಡ್ಬೋದು. ಇತ್ತೀಚೆಗೆ ಆನ್ಲೈನಲ್ಲಿ ನೀವು ನೋಡಿರ್ಬೋದು, ಆನಿಯನ್ ಪೊಟ್ಯಾಟೊ ಅಂತ ಹೇಳಿ ಕಂಟೈನರ್ಸ್ ಬರುತ್ತಲ್ಲ, ಅದೇ ಕಲರಲ್ಲಿ ನಾನಿವಾಗ ಇದನ್ನು ಪೇಂಟ್ ಮಾಡ್ಕೊಳ್ತಾ ಇದ್ದೇನೆ. ನಾನು ಯೂಸ್ ಮಾಡ್ತಾ ಇರೋದು ಐವರಿ ಕಲರ್. ಇದು ಕಂಪ್ಲೀಟಾಗಿ ಇವಾಗ ಡ್ರೈ ಆಗಿದೆ. ಇಲ್ಲಿ ನೋಡಿ, ನಾನು ಒಂದು ಆಣಿ ತೊಗೊಂಡಿದ್ದೇನೆ. ಇದರಿಂದ ಈ ಡಬ್ಬದ ಕೆಳಗಡೆ ನಾನು ಸಣ್ಣ ಸಣ್ಣ ಹೋಲ್ಸ್ ಮಾಡ್ಕೊಳ್ತಾ ಇದ್ದೇನೆ. ಇನ್ನು ಈ ಟಿನ್ ಕಂಟೈನರ್ ಬೆಂಡ್ ಆಗಬಾರ್ದು ಅಂತ ಹೇಳಿಬಿಟ್ಟು ನಾನು ಈ ಡಬ್ಬದೊಳಗೆ ಒಂದು ಕ್ಲಾತನ್ನು ಇಟ್ಕೊಂಡಿದ್ದೇನೆ. ಫಸ್ಟಿಗೆ ನಾನು ಈ ಹೋಲ್ ಮಾಡುವಾಗ ಎಲ್ಲಿಯಾದರೂ ಟಿನ್ ಬೆಂಡ್ ಆಗ್ಬೋದಾ ಅಂತ ಹೇಳೋ ಡೌಟಿಂದ ನಿಧಾನಕ್ಕೆ ಮಾಡ್ತಾ ಇದ್ದೆ. ಒಂದು ಸಲ ಹೋಲ್ ಆದಮೇಲಂತೂ ನನಗೆ ತುಂಬ ಖುಷಿ ಆಯಿತು, ಯಾಕಂದರೆ ಆರಾಮಾಗಿ ಇದರಲ್ಲಿ ಹೋಲ್ ಮಾಡ್ಕೊಳ್ಬೋದು. ಹಾಗೆ ನಾನು ಈ ಟಿನ್ನ ಸುತ್ತಲೂ ಕೆಳಭಾಗದಲ್ಲಿ ಈ ಥರ ಸಣ್ಣ ಸಣ್ಣ ಹೋಲ್ಸನ್ನು ಮಾಡ್ಕೊಳ್ತಾ ಇದ್ದೇನೆ. ಅಂದಾಜು ಮೇಲೆ ಡೈಮೆನ್ಷನ್ ಇಟ್ಟು ನಾನು ಒಂದೇ ರೀತಿಯ ಡಿಸ್ಟೆನ್ಸಲ್ಲಿ ಹೋಲ್ಸನ್ನು ಮಾಡ್ಕೊಳ್ತಾ ಇದ್ದೇನೆ. ನಾನಿವಾಗ ಯಾಕೆ ಹೋಲ್ ಮಾಡ್ತಾ ಇದ್ದೇನೆ ಅಂತ ಹೇಳಿ ಮುಂದೆ ನಿಮಗೆ ಗೊತ್ತಾಗತ್ತೆ. ನೋಡಿ, ಇದೆಲ್ಲ ಈಗ ಹೋಲ್ಸ್ ಆಗಿದೆ. ಈ ಕ್ಲಾತನ್ನು ಹೊರಗೆ ತೆಗೆದು ಬಿಟ್ಟು ನಾನು ಒಳಗಡೆ ಈ ಶಾರ್ಪ್ ಎಡ್ಜಸ್ ಏನಿದೆ ಅದನ್ನು ಈ ಥರ ಅದನ್ನು ಸರಿ ಮಾಡ್ಕೊಳ್ತಾ ಇದ್ದೇನೆ. ಇಲ್ಲಾಂದರೆ ನಾವೆಲ್ಲಾದರೂ ಕೈ ಹಾಕುವಾಗ ಇದು ನಮಗೆ ತಾಗಿ ಹರ್ಟ್ ಆಗ್ಬೋದು. ಇನ್ನು ನಾನು ಗೂಗಲಲ್ಲಿ ಸರ್ಚ್ ಮಾಡಿ ನನಗೆ ಇಷ್ಟ ಆದಂಥ ಈ 2 ಪ್ರಿಂಟೌಟ್ಸನ್ನು ತಗೊಂಡಿದ್ದೇನೆ. ಇದನ್ನು ನನಗೆ ಬೇಕಾದ ರೀತಿಯಲ್ಲಿ ನಾನಿವಾಗ ಕಟ್ ಮಾಡ್ಕೊಳ್ತಾ ಇದ್ದೇನೆ. ನಿಮಗೀಗ ಅಂದಾಜು ಆಗಿರ್ಬೋದು ನಾನು ಏನು ಮಾಡ್ತಾ ಇದ್ದೇನೆ ಅಂಥೇಳಿ. ಆನಿಯನ್ ಅಂತ ಹೇಳಿ ಏನು ಬರೆದಿದೆ ಅಲ್ಲ, ಇದನ್ನು ನಾನು ಇವಾಗ ನಾರ್ಮಲ್ ಗ್ಲೂಯಿಂದ ಈ ಟಿನ್ ಮೇಲೆ ಅಂಟಿಸ್ಕೊಳ್ತಾ ಇದ್ದೇನೆ. ಹಾಗೆ ನೋಡಿ, ಇಲ್ಲಿ ನಮ್ಮ ಕಂಟೈನರ್ ರೆಡಿ ಆಗ್ತಾ ಇದೆ. ಇದನ್ನು ಡ್ರೈ ಆಗಲಿಕ್ಕೆ ಬಿಟ್ಟು ನಾನು ಇನ್ನೊಂದು ಕಂಟೈನರಲ್ಲಿ ಕೂಡ ಈ ಥರ ಪ್ರಿಂಟೌಟನ್ನು ಕಟ್ ಮಾಡಿ ಅಂಟಿಸ್ಕೊಳ್ತೇನೆ. ಆ್ಯಕ್ಚುಲಿ ಇನ್ನೊಂದು ಕಂಟೈನರ್ನಲ್ಲಿ ನಾನು ಯಾವುದೇ ಹೋಲ್ಸ್ ಮಾಡಲಿಲ್ಲ. ಯಾಕಂತೇಳಿದರೆ ಅದರಲ್ಲಿ ಕೆಲವೊಂದು ಕಿಚನ್ ಟವಲ್ಸನ್ನು ನಾನು ಇಟ್ಕೊಳ್ಳಿಕ್ಕೆ ಇದನ್ನು ಬಳಸ್ತಾ ಇದ್ದೇನೆ. ಇದನ್ನು ಕೂಡ ನಾರ್ಮಲ್ ಫೆವಿಕಾಲ್ ಗ್ಲೂ ಅನ್ನು ಯೂಸ್ ಮಾಡಿ ನಾನು ಸ್ಟಿಕ್ ಮಾಡ್ಕೊಳ್ತಾ ಇದ್ದೇನೆ. ಇನ್ನು ಈ ಪ್ರಿಂಟೌಟ್ನ ವೈಟ್ ಕಲರ್ ಕಾಣಿಸ್ತಾ ಇರೋದ್ರಿಂದ ನಾನು ಅದನ್ನು ಸೇಮ್ ಈ ಟಿನ್ನ ಕಲರಿಗೆ ಕಲರ್ ಮಾಡ್ಕೊಳ್ತಾ ಇದ್ದೇನೆ. ಇದು ಚೆನ್ನಾಗಿ ಕಾಣಲಿ ಅಂತ ಹೇಳೋ ಒಂದೇ ಒಂದು ಇಂಟೆನ್ಷನಲ್ಲಿ ಈ ಥರ ನಾನು ಮಾಡ್ತಾ ಇದ್ದೇನೆ. ಇಲ್ಲಾಂದರೆ ನೀವು ಅದನ್ನು ಹಾಗೇ ಬಿಡ್ಬೋದು. ಇದರಿಂದ ನೋಡಿ, ಇದು ಒಂದು ನಮ್ಮ ಆನ್ಲೈನಲ್ಲಿ ಪರ್ಚೇಸ್ ಮಾಡಿರುವಂಥ ಟಿನ್ನ ಲುಕ್ಕನ್ನು ಕೊಡ್ತಾ ಇದೆ. ನೀವು ಆನ್ಲೈನಲ್ಲಿ ನೋಡಿದರೆ ಅಟ್ಲೀಸ್ಟ್ ಒಂದು ಟಿನ್ನಿಗೆ ನೀವು 800ಇಂದ 1000ವರೆಗೆ ನೀವು ಅದರಲ್ಲಿ ಪ್ರೈಸ್ ಕಾಣ್ಬೋದು. ಹೀಗೆ ನಾನು ಕಡಿಮೆ ಬಡ್ಜೆಟಲ್ಲಿ ನೋಡಿ ಬೇಕಾದಂತಹ 2 ಆರ್ಗನೈಸರನ್ನು ಮಾಡ್ಕೊಂಡಿದ್ದೇನೆ. ಇಲ್ಲಿ ನೋಡಿ, ನಾನು ಮಾಡಿರುವಂಥ ಆರ್ಗನೈಸರ್ನ ಜೊತೆಗೆ ನಾನು ಮಾರ್ಕೆಟ್ 99ನಲ್ಲಿ ಕೊಂಡ್ಕೊಂಡಿರುವಂತಹ ಡಬ್ಬ ಕೂಡ ಇಟ್ಟಿದ್ದೇನೆ.
ಇದು ಒಂದಕ್ಕೊಂದು ಚೆನ್ನಾಗಿ ಕಾಂಪ್ಲಿಮೆಂಟ್ ಆಗ್ತಾ ಇದೆ. ಇನ್ನು ಇಲ್ಲಿ ನಾನಿವಾಗ ಮೂರನೇ ಐಡಿಯಾವನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಇಲ್ಲಿ ನೋಡಿ, ನಾನಿವಾಗ 2 ವೇಸ್ಟ್ ಬಾಟಲ್ಸನ್ನು ಯೂಸ್ ಮಾಡ್ತಾ ಇದ್ದೇನೆ. ಇವೆರಡು ಆಲ್ಮೋಸ್ಟ್ ಸಿಮಿಲರ್ ಆಗಿದೆ, ಬಟ್ ಎಕ್ಸಾಕ್ಟ್ಲಿ ಎರಡು ಕೂಡ ಒಂದೇ ಥರ ಇಲ್ಲ. ಇದನ್ನು ನೋಡಿ, ನಾನು ಕ್ಲೀನ್ ಮಾಡಿಕೊಂಡು ಈ ಥರದ ಒಂದು ನಾಸಲ್ ಇದೆಯಲ್ಲ, ಇದನ್ನು ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿರುವಂಥದ್ದು. ಇದನ್ನು ಈ ಬಾಟಲಿಗೆ ಈ ಥರ ಫಿಕ್ಸ್ ಮಾಡ್ಕೊಳ್ತೇನೆ. ಹೀಗೆ ನೋಡಿ, ಜಾಸ್ತಿ ಏನು ಖರ್ಚಿಲ್ಲದೆ ನಮ್ಮ ಒಂದು ಈ ಆಯಿಲ್ ಡಿಸ್ಪೆನ್ಸರ್ ಏನಿದೆ ರೆಡಿಯಾಗಿದೆ. ನಾನು 2 ಬಗೆಯ ಆಯಿಲನ್ನು ಯೂಸ್ ಮಾಡೋದ್ರಿಂದ 2 ಬಾಟಲ್ಸನ್ನು ಯೂಸ್ ಮಾಡ್ತಾ ಇದ್ದೇನೆ. ನೀವು ಈ ಥರದ ಬಾಟಲ್ಸನ್ನು ಆನ್ಲೈನಲ್ಲಿ ತುಂಬಾ ನೋಡಿರ್ಬೋದು. ಅದು ಅಲ್ಲದೆ ಎಲ್ಲರೂ ಇದನ್ನು ಪರ್ಚೇಸ್ ಮಾಡ್ತಾ ಇದ್ದಾರೆ. ಇನ್ನು ನಾನು ಮಿಂತ್ರದಿಂದ ಪಾರ್ಸೆಲ್ ಆರ್ಡರ್ ಮಾಡಿದಾಗ ಈ ಥರದ ಒಂದು ಈ ಸ್ಟಿಕ್ಕಿಂಗ್ ಪೇಪರ್ ನನ್ನ ಜೊತೆ ಸಿಕ್ಕಿತ್ತು. ಇದರಿಂದ ನಾನು ಈ ಥರದ ಪ್ರಿಂಟನ್ನು ಕಟ್ ಮಾಡ್ಕೊಂಡಿದ್ದೇನೆ. ಒಂದರಲ್ಲಿ ಕೊಕೊನಟ್ ಆಯಿಲ್ ಹಾಗೂ ಇನ್ನೊಂದರಲ್ಲಿ ರೈಸ್ ಬ್ರ್ಯಾನ್ ಆಯಿಲ್ ಅಂತ ಹೇಳಿ ನಾನು ಬರ್ಕೊಂಡು ಈ ಥರ ಇದರ ಮೇಲೆ ಸ್ಟಿಕ್ ಮಾಡ್ಕೊಳ್ತಾ ಇದ್ದೇನೆ. ಈ ಸ್ಟಿಕ್ಕರ್ಸ್ ಎಷ್ಟು ಬಾಳಿಕೆ ಬರುತ್ತೆ ಅಂಥೇಳಿ ನನಗೆ ಇವಾಗ ಐಡಿಯಾ ಇಲ್ಲ. ಆದರೆ ಫಾರ್ ಟೈಮ್ ಬೀಯಿಂಗ್ ಇವಾಗ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೇನೆ. ಅದು ಅಲ್ಲದೆ ಇದು ಚೆನ್ನಾಗೂ ಕಾಣಿಸ್ತಾ ಇದೆ. ಕಟ್ಟಿಂಗ್ ಮಾಡಲಿಕ್ಕೆ ನನಗೆ ಸ್ವಲ್ಪ ಕಷ್ಟ ಆಯಿತು. ಹಾಗಾಗಿ ನೋಡಿ, ನಡುವಲ್ಲಿ ಕೆಲವೊಂದು ಅಕ್ಷರಗಳನ್ನು ನಾನು ಕಟ್ ಮಾಡಲಿಕ್ಕೆ ಆಗಲಿಲ್ಲ. ಹೀಗೆ ನೋಡಿ, ನಮ್ಮ ಆಯಿಲ್ ಡಿಸ್ಪೆನ್ಸರ್ ರೆಡಿಯಾಗಿದೆ. ಹೀಗೆ ನೀವು ಕೂಡ ನಿಮ್ಮ ಮನೆಯಲ್ಲೇ ಇರುವಂತಹ ವಸ್ತುಗಳನ್ನು ಯೂಸ್ ಮಾಡಿ ನಿಮ್ಮ ಹಣವನ್ನು ಉಳಿಸ್ಕೊಳ್ಬೋದು. ಫ್ರೆಂಡ್ಸ್, ಇವತ್ತಿನ ಈ 3 ಐಡಿಯಾ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೇನೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.